ಗಾದೆ ಮಾತಿನ ವಿಸ್ತರಣೆ 135. ಅಂಗಾಲಲ್ಲಿ ತ್ರಾಣವಿದ್ರೆ ಬಂಗಾಲಕ್ಕೆ ಹೋಗಬಹುದು. ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ. ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ. ಸಂತೋಷದ ಜೀವನಕ್ಕೆ, ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ. ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು. ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ. ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಅಂಗಾಲಲ್ಲಿ ತ್ರಾಣವಿದ್ರೆ ಬಂಗಾಲಕ್ಕೆ ಹೋಗಬಹುದು ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ. ವ್ಯಕ್ತಿಗಿರುವ ಒಂದೇ ಶರೀರ, ಅದನ್ನು ಬದಲಾಯಿಸಿಕೊಳ್ಳುವುದಾಗಲಿ ಅದನ್ನು ತ್ಯಜಿಸಿ ಪಲಾಯನ ಮಾಡುವುದಾಗಲಿ ಯಾರಿಂದಲೂ ಆಗದು. ಹಿರಿಯರು ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂದಿದ್ದಾರೆ. ಸ್ವಾಮಿ ವಿವೇಕಾನಂದರಂಥ ಮಹಾನುಭಾವರು ಸಹ ಯೌವನ ಕಾಲದಲ್ಲೇ ಆರೋಗ್ಯ ಕುರಿತು ಕಟ್ಟೆಚ್ಚರ ವಹಿಸಿ ಉತ್ತಮ ದೇಹದಾಢ್ಯ ಹೊಂದಿರಬೇಕಾದ ಅಗತ್ಯವನ್ನು ಸಾರಿ ಹೇಳಿದರು. ಪ್ರಯಾಣ ಮಾಡುವುದಕ್ಕೆ ಕೈಕಾಲು ಗಟ್ಟಿ ಇರಬೇಕು. ಪ್ರಯಾಣದಿಂದ ವ್ಯಕ್ತಿಗೆ ಯಾಂತ್ರಿಕ ಬದುಕಿನಿಂದ ಬದಲಾವಣೆಯು, ಪ್ರಕೃತಿ ರೂಪದಲ್ಲಿರುವ ದೈವದ ವಿವಿಧ ಭಾವಭಂಗಿಗಳನ್ನು ಕಂಡು ಆನಂದಿಸುವ ಭಾಗ್ಯವು ದೊರೆಯುತ್ತದೆ. ಪ್ರಯಾಣಕ್ಕೆ ಆರೋಗ್ಯ, ಹಣ ಮತ್ತು ಬಿಡುವು ಮೂರು ಬೇಕು. ಆರೋಗ್ಯವಿಲ್ಲದವರು ತಮ್ಮ ಜೀವನೋಪಾಯಕ್ಕೆ ಬೇಕಾಗುವಷ್ಟನ್ನು ಗಳಿಸಲು ಅಸಮರ್ಥರಾಗಿರುತ್ತಾರೆ. ಇನ್ನು ಪ್ರಯಾಣಕ್ಕೆ ಹಣ ಉಳಿಸುವುದೆಲ್ಲಿಂದ ಬಂದೀತು? ರೋಗಿಗೆ ಸಿಗುವ ಬಿಡುವು ಯಾತನಾಮಯ, ನರಳಿಕೆ ಮತ್ತು ಚಿಕಿತ್ಸೆಗಳಲ್ಲಿ ಕಳೆದು ಹೋಗುತ್ತದೆ. ಜೀವನ ಪ್ರಯಾಣಕ್ಕಾಗಲಿ ಜೀವನದಲ್ಲಿ ಅತ್ಯಂತ ಆನಂದದಾಯಕ ಅಧ್ಯಾಯವಾದ ಪ್ರಯಾಣಗಳಿಗೂ ದೇಹದಾಢ್ಯವೇ ಮೂಲ ದ್ರವ್ಯ ಎಂದು ಈ ಗಾದೆ ಮಾತು ಸಾರಿ ಹೇಳುತ್ತದೆ.